ಒಳ್ಳೆ ಕ್ವೆಶ್ಚನ್. ಇದನ್ನ ನಾನು ಕೇಳ್ಬೇಕು, ಯಾರು ಕೇಳಲಿ ಅಂತ ಕಾಯ್ತಾ ಇದ್ದೆ. ಇದನ್ನ ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನನಗೆ ಪೇರಿಲ್ಲ ಸೀರಿಯಲ್ ಅಲ್ಲಿ. ಓಕೆನಾ? ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು. ಫಾರ್ ಎಕ್ಸಾಂಪಲ್, ನಾನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಒಂದು ಹೀರೋ, ಒಂದು ಹೀರೋಯಿನ್, ಆ ಹೀರೋಯಿನ್ ಮಧ್ಯೆ ಲವ್ವು, ಜಗಳ, ಸಾಮರಸ್ಯ, ತಾರತಮ್ಯ, ಈ ತರ ತೋರಿಸ್ಕೊಂಡು ಹೋಗುವಂತ ಕಥೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ? ಬಿಕಾಸ್ ತುಂಬಾ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು. ಇಲ್ಲಿ 4 ಜನ ಲೀಡ್ಗಳಂತ ಆಗ್ತಾರೆ. ಅಪ್ಪನೂ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ. ಅದೆಲ್ಲದನ್ನು ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ. ಸರ್ ಕೇಳಿದ ಹಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳಿದ ಹಾಗೆ, ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ, ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ನಮ್ಮ ಮನೆ. ಸೊ ಆ ಮನೇನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಇವಳು ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕಥೆ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮ್ಗೆ ಅಂತ ಹೇಳಿದಾಗ, ಇಲ್ಲಿ ಇವನು ಯಾವ ತರ ಇರ್ತಾನೆ ಅಂದ್ರೆ, ಮನೆಯಲ್ಲಿ ನಿಮ್ ತಾಯಿ ಯಾವ ತರ ಇರ್ತಾರೆ, ನಿಮ್ಮೆಲ್ಲರೂ ತಾಯಿಂದಿರೋ ನನ್ನ ತಾಯಿ ಯಾವ ತರ ಇರ್ತಾರೆ, ತಮ್ಮಂದಿರನ್ನ ತನ್ನ ಸ್ವಂತ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವರು ಚೆನ್ನಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವನಿಗಿರುತ್ತೆ. ಅದು ಬಿಟ್ಟು ಬೇರೆ ಏನೂ ಆಲೋಚನೆ ಇರಲ್ಲ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಲವ್, ಅಟ್ರಾಕ್ಷನ್ ಈ ಥರದ್ದು ಯಾವುದೂ ಇರಲ್ಲ. ಅದೊಂದೇ ಅವ್ನ ಗುರಿ ಆಗಿರುತ್ತೆ ಅಷ್ಟೇ. ಹೇಳ್ಬೋದು ಸರ್. ಹೌದು, ಮೋಸ್ಟ್ಲಿ ಕನ್ನಡ ಸಿನಿಮಾದ ತ್ಯಾಗರಾಜ ರಮೇಶ್ ಅರವಿಂದ್ ಸರ್ ಅಂತ ಹೇಳ್ತಾರೆ. ಈಗ ಟೆಲಿವಿಷನ್ ಅಲ್ಲಿ ಈ ಸೀರಿಯಲ್ ಮುಂದೆ ಟೆಲಿಕಾಸ್ಟ್ ಆದ್ಮೇಲೆ ತ್ಯಾಗರಾಜ ಮುತ್ತುರಾಜ ಅಂತ ಹೇಳ್ಬೋದು. ಅವನ ಪಾತ್ರನೇ ಆಗಿದೆ ಸರ್. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ತಮ್ಮಂದಿರಿಗೋಸ್ಕರ, ಅವ್ರ ಖುಷಿಗೋಸ್ಕರ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವಂತ ಪಾತ್ರನೇ ಮುತ್ತುರಾಜನ್ ಪಾತ್ರ. ಸೊ ಅವನು ಹಂಗೆ ಇರ್ತಾನ ಅವನು. ನನಗೆ ಆಕ್ಚುಲಿ ಈ ಕತೆ ತಗೊಂಬಂದಾಗ ಚಾನಲ್ ಪ್ರಕಾಶ್ ಸರ್ ಹೇಳಿದ್ದೆ ಈ ಒಂದು ಪಾತ್ರ ನಿಮ್ಮ ಒಂದು ನೇಚರ್ ಏನಿದೆ, ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ, ಅದಕ್ಕೆ ಟೈಲರ್ ಮೇಡ್ ಪಾತ್ರ. ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ಸೇ ಇಟ್ಕೊಂಡಿಲ್ಲ ನಾವು ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು ಹೇಳಿದ್ರು. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವ ನೋಡಿಕೊಂಡು ಇದೇ ರೀತಿ ನಿಮ್ಮ ಒಂಚೂರು ಒಂದು ಸಾಮರಸ್ಯ ಇದೆ ನಿಮ್ಮ ಪಾತ್ರಕ್ಕೂ ನಿಮಗೂ ಅಂತ ಹೇಳಿ ಕೊಟ್ಟಂತ ಪಾತ್ರ. ಸೊ ತ್ಯಾಗರಾಜ ಅಂತ ಆಗ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.